ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಏಜ್ ಡಸಂಟ್ ಮ್ಯಾಟರ್. ವೈ ಆಮ್ ಐ ಸೇಯಿಂಗ್ ದಿಸ್? ಬಿಕಾಸ್ ಇವತ್ತು ನಾನು ಒಂದು ಸ್ಟೋರಿ ಹೇಳ್ತೀನಿ. ಆ ಸ್ಟೋರಿ ಕೇಳಿದಾದ್ಮೇಲೆ ಯು ವಿಲ್ ಆಲ್ಸೋ ಫೀಲ್ ದಟ್ ಏಜ್ ಬರೀ ನಂಬರ್ ಅಷ್ಟೇ ಅಂತ. ಕಂಟಾಕಿ ಫ್ರೈಡ್ ಚಿಕನ್ ಅಮೆರಿಕಾ ಅಲ್ಲಿ ಇದು ಬಂದು ಒಂದು ಫಾಸ್ಟ್ ಫುಡ್ ರೆಸ್ಟೋರೆಂಟ್. ಈ ರೆಸ್ಟೋರೆಂಟ್ ಬಂದು ನಾನ್ ವೆಜ್ ಈಟಿಂಗ್ ಐಟಮ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಲೈಕ್ ಫ್ರೈಡ್ ಚಿಕನ್ ಮತ್ತೆ ಚಿಕನ್ ಸ್ಯಾಂಡ್ವಿಚಸ್. ಕಂಟಾಕಿ ಫ್ರೈಡ್ ಚಿಕನ್ ಹೆಡ್ ಕ್ವಾರ್ಟರ್ಸ್ ಬಂದು ಲೂಯಿಸ್ವಿಲ್ ಕಂಟಾಕಿಯಲ್ಲಿದೆ. ಅಂಡ್ ಈ ರೆಸ್ಟೋರೆಂಟ್ ಚೈನ್ ಬಂದು ಇಡೀ ವರ್ಲ್ಡ್ ಅಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ರೆಸ್ಟೋರೆಂಟ್ ಮೆಕ್ಡೊನಾಲ್ಡ್ಸ್ ಆದ್ಮೇಲೆ. ಈ ರೆಸ್ಟೋರೆಂಟ್ ಬಂದು 30,000 ಲೊಕೇಶನ್ಸ್ ಅಲ್ಲಿ ಲೊಕೇಟ್ ಆಗಿದೆ ಅಂಡ್ ಗ್ಲೋಬಲಿ 150 ಕಂಟ್ರೀಸ್ ಅಲ್ಲಿ ಲೊಕೇಟ್ ಆಗಿದೆ ಆಸ್ ಆಫ್ 2024. ಈ ರೆಸ್ಟೋರೆಂಟ್ ಬಂದು ಪಿಜ್ಜಾ ಹಟ್ ಮತ್ತೆ ಟೋಕೋ ಬೆಲ್ಲ ಇವೆರಡ್ ನಾವು ಓನ್ ಮಾಡುತ್ತೆ. ಸ್ಟಾರ್ಟಿಂಗ್ ಇಂದನೂ ಈ ಕಂಪ್ನಿ ಬಂದು ಇಷ್ಟು ಸಕ್ಸಸ್ಫುಲ್ ಆಗಿದ್ದಿಲ್ಲ. ಈ ರೆಸ್ಟೋರೆಂಟ್ ಫೌಂಡರ್ ಬಂದು ಕರ್ನಲ್ ಹಾರ್ಲೆಂಡ್ ಸ್ಯಾಂಡರ್ಸ್. 1890 ಅಲ್ಲಿ ಕರ್ನಲ್ ಹಾರ್ಲೆಂಡ್ ಬಂದು ರೋಡ್ ಸೈಡ್ ರೆಸ್ಟೋರೆಂಟ್ ಅಲ್ಲಿ ಫ್ರೈಡ್ ಚಿಕನ್ ನ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾರ್ವಿನ್ ಕಂಟಾಕಿಯಲ್ಲಿ. ಕಂಟಾಕಿ ಅನ್ನೋದು ಅಮೆರಿಕಾ ಅಲ್ಲಿ ಒಂದು ಟೌನ್. ಇವ್ರು ಯಾವಾಗ ಅವ್ರ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರಲ್ಲ ಆಗ ಅಮೆರಿಕಾ ಬಂದು ಗ್ರೇಟ್ ಡಿಪ್ರೆಷನ್ ನ ಫೇಸ್ ಮಾಡ್ತಾ ಇತ್ತು. ಗ್ರೇಟ್ ಡಿಪ್ರೆಷನ್ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಮತ್ತೆ ಪಾವರ್ಟಿ ಪೀಕ್ ಅಲ್ಲಿ ಇತ್ತು. ಈ ಗ್ರೇಟ್ ಡಿಪ್ರೆಷನ್ ಬಂದು 1929 ಇಂದ 1936 ವರೆಗೂ ಆಗುತ್ತೆ. ಈ ಟೈಮ್ ಅಲ್ಲಿ ಜನಗಳ ಹತ್ರ ಎಂಪ್ಲಾಯ್ಮೆಂಟ್ ಇದ್ದಿಲ್ಲ ಅಂಡ್ ಪಾವರ್ಟಿ ಇಂದ ಸಫರ್ ಮಾಡ್ತಾ ಇದ್ರು. ಅಂಡ್ ಸ್ಯಾಂಡರ್ ಬಂದು ಅವ್ರ ರೆಸ್ಟೋರೆಂಟ್ ಪೊಟೆನ್ಶಿಯಲ್ ನ ಅರ್ಥ ಮಾಡ್ಕೊಂತಾರೆ. ಪೊಟೆನ್ಶಿಯಲ್ ನ ಅರ್ಥ ಮಾಡ್ಕೊಂಡು ಅವ್ರ ರೆಸ್ಟೋರೆಂಟ್ ನ ಫ್ರಾಂಚೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ KFC ಫಸ್ಟ್ ಫ್ರಾಂಚೈಸ್ ಬಂದು ಸಾಲ್ಟ್ ಲೇಕ್ ಉತ್ತಾ ಅಲ್ಲಿ ಓಪನ್ ಆಗುತ್ತೆ 1952 ಅಲ್ಲಿ. KFC ಬಂದು ಫಾಸ್ಟ್ ಫುಡ್ ಅಲ್ಲಿ ಚಿಕನ್ ನ ಪಾಪ್ಯುಲರೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ತರ KFC ಬಂದು ಪಾಪ್ಯುಲರೈಸ್ ಆಗ್ತಾ ಇರ್ಬೇಕಾದ್ರೆ ಹ್ಯಾಂಬರ್ಗರ್ ಬಂದು ಅದಕ್ಕೆ ಕಾಂಪಿಟೇಷನ್ ಕೊಡುತ್ತೆ. ಈ ಕಾಂಪಿಟೇಷನ್ ಅಲ್ಲಿ KFC ಬಂದು ತುಂಬಾ ಪಾಪ್ಯುಲರ್ ಆಗ್ಬಿಡುತ್ತೆ. KFC ಬಂದು ಫಸ್ಟ್ ಫಾಸ್ಟ್ ಫುಡ್ ಚೈನ್ ಇಂಟರ್ನ್ಯಾಷನಲಿ ಎಕ್ಸ್ಪ್ಯಾಂಡ್ ಆಗೋದಕ್ಕೆ. ಈ ರೆಸ್ಟೋರೆಂಟ್ ಬಂದು ಅಮೆರಿಕದು ಫಸ್ಟ್ ಕಂಪನಿ ಆಗಿರುತ್ತೆ. ಫಾಸ್ಟ್ ಫುಡ್ ಅಲ್ಲಿ ಕೆನಡಾ, ಯುನೈಟೆಡ್ ಕಿಂಗ್ಡಮ್, ಮೆಕ್ಸಿಕೋ, ಜಮೈಕಾ ಈ ಎಲ್ಲಾ ಕಂಟ್ರೀಸ್ ಅಲ್ಲಿ KFC ಔಟ್ಲೆಟ್ಸ್ ಇತ್ತು 1960s ಅಲ್ಲಿ. ಅಂಡ್ KFC ಒರಿಜಿನಲ್ ಪ್ರಾಡಕ್ಟ್ ಬಂದು ಪ್ರೆಷರ್ ಫ್ರೈಡ್ ಚಿಕನ್ ಪೀಸಸ್. ಈ ಫ್ರೈಡ್ ಚಿಕನ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಸ್ಯಾಂಡರ್ ಬಂದು ಅವ್ರ ಸಿಗ್ನೇಚರ್ ರೆಸಿಪಿನ ಆಡ್ ಮಾಡ್ತಾ ಇದ್ರು. ಆ ಸಿಗ್ನೇಚರ್ ರೆಸಿಪಿಯಲ್ಲಿ 11 ಹರ್ಬ್ಸ್ ಮತ್ತೆ ಸ್ಪೈಸಸ್ ಇನ್ವಾಲ್ವ್ ಆಗಿತ್ತು. ಸ್ಯಾಂಡ್ಲರ್ ಬಂದು 11 ಹರ್ಬ್ಸ್ ಮತ್ತೆ ಸ್ಪೈಸಸ್ ನ ಯೂಸ್ ಮಾಡ್ತಾ ಇದ್ರು ಅವ್ರ ಚಿಕನ್ ನ ಪ್ರಿಪೇರ್ ಮಾಡೋದಕ್ಕೆ. ಅಂಡ್ ಆ 11 ಹರ್ಬ್ಸ್ ಮತ್ತೆ ಸ್ಪೈಸಸ್ ಏನು ಅಂತ ಯಾವಾಗ್ಲೂ ಅವರು ಯಾರಿಗೂ ಡಿಸ್ಕ್ಲೋಸ್ ಮಾಡಿಲ್ಲ. ಅಂಡ್ KFC ಬಂದು ಯಾವಾಗ್ಲೂ ಕಾರ್ಡ್ಬೋರ್ಡ್ ಬಕೆಟ್ ಅಲ್ಲಿ ಸರ್ವ್ ಆಗ್ತಾ ಇತ್ತು. ಅಂಡ್ 1990 ಅಷ್ಟೊತ್ತಿಗೆ KFC ಅವರು ಮೆನ್ಯೂನ ಎಕ್ಸ್ಟೆಂಡ್ ಮಾಡ್ಕೊಂತಾರೆ, ಹೊಸ ಪ್ರಾಡಕ್ಟ್ಸ್ ನ ಇನ್ಕ್ಲೂಡ್ ಮಾಡ್ತಾರೆ. ಹಾರ್ಲೆಂಡ್ ಸ್ಯಾಂಡರ್ ಇವರು ಹೆನ್ರಿವಿಲಿ ಇಂಡಿಯಾನಾ ಈ ಜಾಗದಲ್ಲಿ ಹುಡ್ತಾರೆ 1890 ಅಲ್ಲಿ. ಅವ್ರ ಚೈಲ್ಡ್ಹುಡ್ ಬಂದು ಈಸಿ ಆಗಿರ್ಲಿಲ್ಲ. ಅವ್ರ 5 ವರ್ಷ ಇರ್ಬೇಕಾದ್ರೆ ಅವ್ರ ಅಪ್ಪ ಸತ್ತೋಗ್ತಾರೆ. ಅಂಡ್ ಅವ್ರ ಅಮ್ಮ ಬಂದು 3 ಜನ ಮಕ್ಕಳನ್ನ ನೋಡ್ಕೊಂತಾ ಇರ್ತಾರೆ. ಅಂಡ್ ಹಾರ್ಲೆಂಡ್ ಬಂದು ಆ 3 ಜನ ಮಕ್ಕಳಲ್ಲಿ ದೊಡ್ಡವರಾಗಿರ್ತಾರೆ. ಸ್ಯಾಂಡರ್ 7 ವರ್ಷ ಇರ್ಬೇಕಾದ್ರೆ ಅವ್ರ ಅಮ್ಮ ಅವ್ರಿಗೆ ಕುಕಿಂಗ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಅವ್ರು 13 ವರ್ಷ ಇರ್ಬೇಕಾದ್ರೆ ಅವ್ರು ಮನೆಯಿಂದ ಹೊರಗೆ ಬರ್ತಾರೆ. ಮನೆಯಿಂದ ಹೊರಗೆ ಬಂದು ಡಿಫ್ರೆಂಟ್ ಪ್ರೊಫೆಷನ್ಸ್ ನ ಟ್ರೈ ಮಾಡ್ತಾರೆ. ಅದ್ರಲ್ಲಿ ಅವ್ರಿಗೆ ಮಿಕ್ಸ್ಡ್ ಸಕ್ಸಸ್ ಸಿಗುತ್ತೆ. ಅಂಡ್ 1930 ಅಲ್ಲಿ ನಾರ್ಟರ್ನ್ ಕಾರ್ಬನ್ ಕಂಟಾಕಿಯಲ್ಲಿ ಸೆಲ್ಫ್ ಫಿಲ್ಲಿಂಗ್ ಸ್ಟೇಷನ್ ನ ಪರ್ಚೇಸ್ ಮಾಡ್ತಾರೆ. ಕಂಟಾಕಿ ಅನ್ನೋದು ಒಂದು ಸ್ಮಾಲ್ ಟೌನ್. ಅಲ್ಲಿ ಇವರು ಒಂದು ಸೆಲ್ಫ್ ಫಿಲ್ಲಿಂಗ್ ಸ್ಟೇಷನ್ ನ ಪರ್ಚೇಸ್ ಮಾಡ್ತಾರೆ. ಅಪ್ಲಾಚೈನ್ ಮೌಂಟೇನ್ಸ್ ಹತ್ರ ಅವರು ಫ್ರೈಡ್ ಚಿಕನ್ ನ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಜಾಗದಲ್ಲಿ ಅವರು ಫಸ್ಟ್ ಫ್ರೈಡ್ ಚಿಕನ್ ನ ಸೇಲ್ ಮಾಡಿದ್ದು. ಆ ಬೆಟ್ಟ ನೋಡಕ್ ಬರ್ತಾ ಇದ್ದ ಟ್ರಾವೆಲರ್ಸ್ ಗೆ. ಅಂಡ್ 4 ಇಯರ್ಸ್ ವರೆಗೂ KFC ಹತ್ರ ಬರೀ ಒಂದೇ ಡೈನಿಂಗ್ ಟೇಬಲ್ ಇದ್ದಿತ್ತು. ಇದಾದ್ಮೇಲೆ ಅವರು ಒಂದು ದೊಡ್ಡ ಸೆಲ್ಫ್ ಫಿಲ್ಲಿಂಗ್ ಸ್ಟೇಷನ್ ನ ಪರ್ಚೇಸ್ ಮಾಡ್ತಾರೆ. ಅವ್ರು ಸೇಲ್ ಮಾಡ್ತಾ ಇದ್ರಲ್ಲ ಆ ರೋಡ್ ಮುಂದೆಗಡೆ 4 ಇಯರ್ಸ್ ಇಂದ ಅವ್ರ ಹತ್ರ ಬರೀ ಒಂದೇ ಟೇಬಲ್ ಇದ್ದಿದ್ದು. ಈ ಒಂದು ಟೇಬಲ್ ನ ಅವರು 6 ಟೇಬಲ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಂಡ್ 1937 ಅಲ್ಲಿ ಅವ್ರ ರೆಸ್ಟೋರೆಂಟ್ ನ 142 ಸೀಟ್ಸ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಇದಾದ್ರೂ ಕೂಡ ಅವರು ಹ್ಯಾಪಿ ಆಗಿದ್ದಿಲ್ಲ, ಯಾಕಂದ್ರೆ ಅವ್ರ ರೆಸಿಪಿ ಬಂದು ಚಿಕನ್ ಗೆ ತುಂಬಾ ಡಿಫ್ರೆಂಟ್ ಆಗಿತ್ತು. ಅಂಡ್ ಡಿಫ್ರೆಂಟ್ ರೆಸಿಪಿ ಬಂದು 35 ಮಿನಿಟ್ಸ್ ತಗೊಂತಾ ಇತ್ತು ಪ್ರಿಪೇರ್ ಆಗೋದಿಕ್ಕೆ ಒಂದು ಐರನ್ ಪ್ಯಾನ್ ಮೇಲೆ. ಇನ್ ಕೇಸ್ ಅವ್ರ ಏನಾದ್ರು ಮುಂಚೆನೆ ಕುಕ್ ಮಾಡಿದ್ರೆ ಅದನ್ನ ಪಬ್ಲಿಕ್ ಪರ್ಚೇಸ್ ಮಾಡ್ತಾ ಇದ್ದಿಲ್ಲ. ಅಂಡ್ ಈ ತರ ಅವ್ರ ಚಿಕನ್ ವೇಸ್ಟ್ ಆಗ್ಬಿಡ್ತಾ ಇತ್ತು. 1939 ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಕಮರ್ಷಿಯಲ್ ಪ್ರೆಷರ್ ಕುಕ್ಕರ್ ಲಾಂಚ್ ಆಗುತ್ತೆ. ಆ ಪ್ರೆಷರ್ ಕುಕ್ಕರ್ ನ ಸ್ಯಾಂಡರ್ ಪರ್ಚೇಸ್ ಮಾಡ್ಕೊಂತಾರೆ. ಪರ್ಚೇಸ್ ಮಾಡಿ ಅದನ್ನ ಅವ್ರಿಗೆ ಹೇಗ್ ಬೇಕೋ ಆ ತರ ಡಿಸೈನ್ ಮಾಡ್ಕೊಂತಾರೆ. ಪ್ರೆಷರ್ ಕುಕ್ಕರ್ ಬಂದು ವೆಜಿಟೇಬಲ್ಸ್ ನ ಕುಕ್ ಮಾಡೋದಕ್ಕೆ ಇದ್ದಿದ್ದು, ಆದ್ರೆ ಅವರು ಅವ್ರಿಗೆ ಬೇಕಾಗಿರೋ ತರ ಡಿಸೈನ್ ಮಾಡಿ ಅದರಲ್ಲಿ ಅವರು ಅವ್ರ ರೆಸಿಪಿನ ಕುಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಹೊಸ ಮೆಥಡ್ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಮುಂಚೆ 30 ನಿಮಿಷದಲ್ಲಿ ಪ್ರಿಪೇರ್ ಆಗ್ತಾ ಇದ್ದ ರೆಸಿಪಿ ಈಗ ಬರೀ 10 ನಿಮಿಷದಲ್ಲಿ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ 1964 ಅಷ್ಟೊತ್ತಿಗೆ KFC ಹತ್ರ
600 ಔಟ್ಲೆಟ್ಸ್ ಇತ್ತು. ಇದೇ ಸೇಮ್ ಇಯರ್ ಅಲ್ಲಿ ಕರ್ನಲ್ ಅವ್ರ ಕಂಪ್ನಿನ ಸೇಲ್ ಮಾಡ್ಬಿಡ್ತಾರೆ $2 million ಗೆ. ಇದಾದ್ಮೇಲೆ ಅವರು ಆ ಕಂಪ್ನಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಇರ್ತಾರೆ. ಅವರು ಸಾಕಷ್ಟು ಕಂಟ್ರೀಸ್ ಗೆ ಟ್ರಾವೆಲ್ ಮಾಡ್ತಾ ಇದ್ರು, ಅವ್ರ ಬ್ರಾಂಡ್ ನ ಪ್ರಮೋಟ್ ಮಾಡ್ತಾ ಇದ್ರು. ಇವತ್ತು KFC ಬಂದು ಮೋರ್ ದೆನ್ 145 ಕಂಟ್ರೀಸ್ ಅಲ್ಲಿ ಆಪರೇಟ್ ಆಗುತ್ತೆ. ಅಂಡ್ KFC ಇದು 27,000 ಔಟ್ಲೆಟ್ಸ್ ಇದೆ. ಚೈನಾ ಅಲ್ಲಿ ಕ್ರಿಸ್ಮಸ್ ಟೈಮ್ ಅಲ್ಲಿ KFC ಬಂದು ಒಂದು ಟ್ರೆಡಿಷನ್ ಆಗಿದೆ. ಅಂಡ್ ಇವತ್ತು KFC ಬಂದು ಮೆಕ್ಡೊನಾಲ್ಡ್ಸ್ ಗಿಂತ ಲಾರ್ಜ್ ಕಂಪನಿ. ಅಂಡ್ ಇಂಡಿಯಾ ಅಲ್ಲಿ KFC ಬಂದು ಲೋಕಲ್ ರೆಸಿಪಿನ ಅಡಾಪ್ಟ್ ಮಾಡ್ಕೊಂಡಿದೆ. ಅಂಡ್ ಏಷ್ಯಾ ಅಲ್ಲಿ KFC ದು ರೈಸ್ ಡಿಶಸ್ ಇದೆ. ಅಂಡ್ ಹಾಂಗ್ಕಾಂಗ್ ಅಲ್ಲಿ KFC ದು ಚಿಕನ್ ಫ್ಲೇವರ್ ನೇಲ್ ಪಾಲಿಶ್ ಇದೆ. ಅಂಡ್ ಇವತ್ತು ಕೂಡ ಆ ಸೀಕ್ರೆಟ್ ರೆಸಿಪಿ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆ ಸೀಕ್ರೆಟ್ ರೆಸಿಪಿ ಬಂದು ಸ್ವಲ್ಪ ಜನ ಕಷ್ಟನೇ ಗೊತ್ತಿರೋದು. ಆ ಸೀಕ್ರೆಟ್ ರೆಸಿಪಿ ಬಂದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ, ಅಮೆರಿಕಾ ಅಲ್ಲಿ ಕಂಟಕಿ ಈ ಟೌನ್ ಅಲ್ಲಿ. 1980 ಅಲ್ಲಿ ಕರ್ನಲ್ ಹಾರ್ಲೆಂಡ್ ಸ್ಯಾಂಡರ್ಸ್ ಇವರು ಈ ಜಗತ್ತನ್ನ ಬಿಟ್ಟು ಹೋಗ್ತಾರೆ. ನಿಮ್ಗೆ ಈ ಟೇಸ್ಟಿ ಜರ್ನಿ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕಮೆಂಟ್ಸ್ ಅಲ್ಲಿ ನೀವು ಫೇವರೇಟ್ KFC ಡಿಶ್ ಯಾವುದು ಅಂತ ಮೆನ್ಷನ್ ಮಾಡಿ. ನಾನು ಪ್ರವೀಣ್, AK ರಾಯಲ್ ಪ್ರವೀಣ್, ಸೈನಿಂಗ್ ಆಫ್. ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಪೀಸ್.